ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, RBI ಕೀಪ್ಸ್ ಇಂಟ್ರೆಸ್ಟ್ ರೇಟ್ಸ್ ಅನ್ಚೇಂಜ್ಡ್. RBI ಗವರ್ನರು ಇವತ್ತು ಬೆಳಗ್ಗೆ ಅನೌನ್ಸ್ ಮಾಡಿದ್ದಾರೆ, ಇಂಟ್ರೆಸ್ಟ್ ರೇಟ್ಸನ್ನು ಸದ್ಯಕ್ಕೆ ನಾವು ಚೇಂಜ್ ಮಾಡೋದಿಲ್ಲ ಅಂತ. ಹಾಗೂ ಅವರು ಈ RBIದು ಸ್ಟ್ಯಾಂಡ್ಸ್ ಅಥವಾ ಪೊಸಿಷನ್ ಅಂತ ಏನು ಕರಿತೀವಿ ಅದು ಚೇಂಜ್ ಮಾಡಿದ್ದಾರೆ. ಅಕಾಮಡೇಷನಿಂದ ನ್ಯೂಟ್ರಲಿಗೆ ತಂದಿದ್ದಾರೆ. ಇದರ ಮೀನಿಂಗ್ ಏನಂದರೆ ಮೋಸ್ಟ್ಲಿ ಡಿಸೆಂಬರ್ ಮೀಟಿಂಗಲ್ಲಿ ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ಸು ಆ್ಯಕ್ಚುಲಿ ಫಸ್ಟ್ ಹಾಫಲ್ಲಿ ಇವತ್ತು ಚೆನ್ನಾಗಿ ರ್ಯಾಲಿ ಆಯಿತು, ಆದರೆ ಮತ್ತೆ ಲಾಸ್ಟಿಗೆ ನೆಗೆಟಿವ್ ಆಯಿತು ಆ್ಯಂಡ್ ಮತ್ತೆ ಕ್ಲೋಸ್ ಆಗುವಾಗ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 2, ಸ್ವಿಗ್ಗಿ ಗಿವ್ಸ್ ESOPs ವರ್ತ್ 2240 crores. ಸ್ವಿಗ್ಗಿ ಅವರ ಎಂಪ್ಲಾಯೀಸಿಗೆ ESOPs ಅಥವಾ ಸ್ಟಾಕ್ಸ್ ಕೊಟ್ಟಿದ್ದಾರೆ ವರ್ತ್ 2240 crores, ಇನ್ಕ್ಲೂಡಿಂಗ್ ಫಾರ್ ಕೋ-ಫೌಂಡರ್ ಆ್ಯಂಡ್ ಗ್ರೂಪ್ CEO ಶ್ರೀಹರ್ಷ ಮಜೆಟಿ. ಶ್ರೀಹರ್ಷ ಮಜೆಟಿ ಅವರಿಗೆ ಆಲ್ರೆಡಿ 6.23% ಸ್ಟೇಕ್ ಇತ್ತು, ಹಾಗೂ ಅವರಿಗೆ ಅಡಿಷ್ನಲ್ ಆಗಿ 2.3% ಸ್ಟೇಕ್ ಕೊಟ್ಟಿದ್ದಾರೆ ಅವರ IPO ಮುಂಚೆ. ಸ್ವಿಗ್ಗಿದ IPO ಇನ್ನು ಕೆಲವು ವಾರದಲ್ಲಿ ಲಾಂಚ್ ಆಗುತ್ತೆ. 2021 ಇದೇ ಥರ ಝೊಮ್ಯಾಟೊ ಮಾಡಿದರು. ಅವರು IPO ಮುಂಚೆ ದೀಪೇಂದರ್ ಗೋಯಲ್ ಅವರ ಕೋ-ಫೌಂಡರಿಗೆ 4% ಅಡಿಷ್ನಲ್ ಸ್ಟೇಕ್ ಕೊಟ್ಟಿದ್ರು, ಸೊ ದ್ಯಾಟ್ ಅವರಿಗೆ ಜಾಸ್ತಿ ಮೋಟಿವೇಶನ್ ಆಗಲಿ ಕಂಪ್ನಿನ ಇನ್ನೂ ಜಾಸ್ತಿ ಗ್ರೋ ಮಾಡಲಿಕ್ಕೆ. ನ್ಯೂಸ್ ನಂಬರ್ 3, FIS ಸ್ಟಾಕ್ಸ್ ವರ್ತ್ 55,742 crores ಇನ್ 7 days. FIS 7 ಕನ್ಸೆಕ್ಯೂಟಿವ್ ಡೇಸು ಸ್ಟಾಕ್ ಮಾರ್ಕೆಟ್ಸಲ್ಲಿ ಅವರು ಸೇಲ್ ಮಾಡಿದ್ದಾರೆ, ಹಾಗೂ ಟೋಟಲ್ ಸೇಲ್ಸು 55,742 crores. ಸೇಮ್ ಪೀರಿಯಡಲ್ಲಿ DIIS 60,206 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಮಾರ್ಕೆಟು ಅಷ್ಟು ಲೆವೆಲಲ್ಲಿ ಬೀಳಲಿಲ್ಲ. ಬಿಕಾಸ್ DIIS ಜಾಸ್ತಿ ಇನ್ವೆಸ್ಟ್ ಮಾಡಿರಲಿಲ್ಲ ಅಂದರೆ ಆವಾಗ ಮಾರ್ಕೆಟ್ಸು 4% ಬದಲಾಗಿ ಮೇ ಬಿ 7, 8, 10%ವರೆಗೂ ಬೀಳ್ತಿತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ವರುಣ್ ಬೆವರೇಜಸ್ಸು ಬೋರ್ಡ್ ಆಫ್ ಡೈರೆಕ್ಟರ್ಸು ಒಂದು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಪ್ಲೇಸ್ಮೆಂಟ್ ಮುಖಾಂತರ ಫಂಡ್ ರೇಸಿಂಗನ್ನು ಅಪ್ರೂವ್ ಮಾಡಿದರೆ 7,500 crores ಅವರಿಗೆ. ಈ ದುಡ್ಡು ಅವರು ವೇರಿಯಸ್ ಸಬ್ಸಿಡರಿ ಕಂಪ್ನೀಸಲ್ಲಿ ಹಾಕ್ಬೋದು ಅಥವಾ ಬಿಸ್ನೆಸ್ಸನ್ನು ಗ್ರೋ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಪೇಂಟ್ ಕಂಪ್ನಿ ಆಕ್ಸೋ ನೋಬಲ್ ಇಂಡಿಯಾ ಅಂತ ಅವರ ಶೇರ್ಸು 20% ಜಾಸ್ತಿ ಆಗಿದೆ ಲಾಸ್ಟ್ 2 ಡೇಸಲ್ಲಿ. ಯಾಕಂದರೆ ನ್ಯೂಸ್ ರಿಪೋರ್ಟ್ಸ್ ಪ್ರಕಾರ ಮೋಸ್ಟ್ ಪ್ರಾಬ್ಲಿ ಏಷ್ಯನ್ ಪೇಂಟ್ಸು ಅವರನ್ನು ಅಕ್ವೈರ್ ಮಾಡ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 31 ಪಾಯಿಂಟ್ ಡೌನು 24,982 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 168 ಪಾಯಿಂಟ್ ಡೌನು 81,467 ಕ್ಲೋಸ್ ಆಯಿತು. ನೀವು ಇಲ್ಲಿ ನೋಡ್ಬೋದು, ಹೈಯೆಸ್ಟ್ ಆ್ಯಕ್ಚುಲಿ 25,234 ಹೋಗಿತ್ತು, ಆದರೆ ಆ ಲೆವೆಲ್ಸ್ ಅಷ್ಟೇನಾಗಿಲ್ಲ. ಲಾಸ್ಟಿಗೆ ಪ್ರಾಫಿಟ್ ಬುಕ್ಕಿಂಗ್ ಥರ ಆಯಿತು ಆ್ಯಂಡ್ 25,000 ಮಾರ್ಕ್ಕಿಂತ ಕಮ್ಮಿಯಾಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಿಪ್ಲಾ 2.43% ಅಪ್ಪು, ಟ್ರೆಂಟು 2.22% ಅಪ್ಪು, ಟಾಟಾ ಮೋಟರ್ಸ್ 2.1% ಅಪ್ಪು. ಟಾಪ್ ಲೂಸರ್ಸು ITC 3.2% ಡೌನು, ನೆಸ್ಲೆ 2.55% ಡೌನು, HUL 1.77% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಡಿವಿಸ್ ಲ್ಯಾಬ್ಸ್ 7.98% ಅಪ್ಪು, ಸೀಮೆನ್ಸ್ 4.14% ಅಪ್ಪು, ಅವೆನ್ಯೂ ಸೂಪರ್ ಮಾರ್ಟ್ 4.03% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಎನರ್ಜಿ 2.38% ಡೌನು, ಶ್ರೀ ಸಿಮೆಂಟ್ಸ್ 2.38% ಡೌನು, ಅದಾನಿ ಗ್ರೀನ್ ಎನರ್ಜಿ 1.62% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,708 ಸ್ಟಾಕ್ಸು, ಕಮ್ಮಿ ಆಗಿದ್ದು 802, ಸೊ 68% ಅಪ್ಪು, 32% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 5,730 crores ನೆಟ್ ಸೇಲ್ಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 7,001 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,669 per gram, ಸಿಲ್ವರ್ 88 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು $, 83.96 rupees, ಒಂದು ಯೂರೋ 92.07 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಹೈ. BSE 52-week high 4,395, closing 4,181. Coforge 7,418, 52-week high, closing 7,377. Infosys 1,977, 52-week high, closing 1,953. Point number 9, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.4% ಡೌನು, ಜಪಾನ್ 0.87% ಅಪ್ಪು, ಜರ್ಮನಿ
0.1% ಅಪ್ಪು, ಫ್ರಾನ್ಸ್ 0.15% ಅಪ್ಪು, UK 0.52% ಅಪ್ಪು ಹಾಗೂ ನ್ಯಾಸ್ಡ್ಯಾಕು 1.45% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.